ಎಸ್ ಸಿಗಿಂತ ಖತರ್ನಾಕ್ ಯಾರು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈಗ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಬಂದಾಗ ಭಾಳಷ್ಟು ಹಗರಣಗಳು ಆಗಿ ಹೋಗಿದೆ, ಮುಂದೆನೂ ಕೂಡ ಆಗಬಹುದು. ಹಿಂದೆ 545 PSI ಅದಲ್ಲಿ ಹಗರಣ ಆಯಿತು, FD SDA ಎಕ್ಸಾಮಲ್ಲಿ ಹಗರಣ ಆಯಿತು, 2011 KS ಬ್ಯಾಚಲ್ಲಿ. ಅದು ಹೇಳ್ತಾ ಹೋದ್ರೂ ಭಾಳನೇ ಇದೆ. ಎಷ್ಟೋ ಹೊರಗಡೆ ಬಂದಿಲ್ಲ, ಎಷ್ಟೋ ಮುಚ್ಚಿ ಹೋಗಿದ್ದಾವೆ. ಹೊರಗಡೆ ಬಂದಿದ್ದು ಅಷ್ಟೇ ಗೊತ್ತಾಗಿದೆ. ಇಂಥ ಹಗರಣಗಳು ಆಗ್ತಾ ಇದೆ ಪರೀಕ್ಷೆ ನಡೆಸುವ ಕೇಂದ್ರಗಳಿಂದ, ಪರೀಕ್ಷೆ ನಡೆಸುವ ಅಥಾರಿಟಿಗಳಿಂದ. ಈಗ KE ಆಗಿರ್ಬೋದು, KSP ಆಗಿರ್ಬೋದು, KPSC ಆಗಿರ್ಬೋದು, ಇವ್ರ ಕಡೆಯಿಂದಂತೂ ತಪ್ಪುಗಳಾಗಿದೆ. ಆದರೆ ಅವ್ರಿಗಿಂತ ಆ ಪರೀಕ್ಷೆ ನಡೆಸುವಂಥ ಅಥಾರಿಟಿಗಿಂತಲೂ ತುಂಬ ಡೇಂಜರಸ್ ಯಾರು ಗೊತ್ತಾ? ನಿಮ್ಮ ಜೊತೆಗೆ ಇದ್ದಾರೆ, ಪರೀಕ್ಷೆಗಳನ್ನು ಡೀಲ್ ಮಾಡಿಸೋರು. ಯಾರು ಹೋಗ್ತಾರೆ ಅವ್ರ ಹತ್ರ? ನಿಮ್ಮ ಜೊತೆಗಿದ್ದವ್ರು ತಾನೆ. ನಾನು 20 ಲಕ್ಷ ಕೊಡ್ತೀನಿ, ನನ್ನ ನೌಕರಿ ಮಾಡಿಸ್ರಿ, ನಾನು 30 ಲಕ್ಷ ಕೊಡ್ತೀನಿ, ನನ್ನ ನೌಕರಿ ಮಾಡಿಸ್ರಿ. ಎಂಥ ವಿಪರ್ಯಾಸ, ಎಂಥ ದುರಂತ ಅಂದರೆ, ಆ ಹಳ್ಳಿಗಳಲ್ಲಿ ಊರಲ್ಲಿ ಹೇಳ್ಕೊಂಡು ತಿರುಗಾಡ್ತಾರೆ, ನಾನು ದುಡ್ಡು ಕೊಟ್ಟು ನೌಕರಿ ಮಾಡಿಸ್ಕೊಂಡು ನೋಡಂತ, 20 ಲಕ್ಷ ಕೊಟ್ಟು ನೌಕರಿ ಮಾಡಿಸ್ಕೊಂಡು. ಈ ಥರ ಇದ್ದಾಗ ಏನಪ್ಪ ಅಂದರೆ, ಇಷ್ಟೊಂದು ಇಷ್ಟೊಂದು ಓಪನ್ ಆಗಿ ನಾವು ಈ ಸಮಾಜಕ್ಕೆ ಈ ಒಂದು ಪರಿಸ್ಥಿತಿಗೆ ಸಮಾಜ ಬಂದಿದೆ ಅಂದರೆ, ಇದು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಂಥ ಸಂದರ್ಭ. ಯಾರಿಗೂ ಭಯನೇ ಇಲ್ಲ. KPSC ಅಂತ ಬಿಡ್ರಿ, ಅವ್ರು ಮಾಡ್ತಾನೆ ಇದ್ದಾರೆ, ಅವ್ರಿಗೆ ದಿನ ಬೈತೀವಿ ನಾವು. ಆದರೆ ಇವತ್ತು ನಾನು ಇದ್ರ ಬಗ್ಗೆನೂ ಮಾತಾಡ್ಬೇಕು. ಇನ್ನೊಂದು ಪರ್ಸ್ಪೆಕ್ಟಿವ್, ಒಂದು ದೃಷ್ಟಿಕೋನದಿಂದ ತೊಗೊಂಡು ಹೋಗ್ಬೇಕಲ್ಲ. ಅವ್ರ ಹತ್ರ ಯಾರು ಹೋಗ್ತಾರೆ? ನಮ್ಮ ನೌಕರಿ ಮಾಡಿಸ್ಕೊಡಂತ ಹೋಗೋದು ಅಭ್ಯರ್ಥಿಗಳೇ. ಇದನ್ನು ನಿಲ್ಬೇಕು. ಸೊ ಈಗ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ, ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಬಂದಿದೆ, ಒಂದು ಜಾಗೃತಿ ಮೂಡಿದೆ. ಸಂಘಟನೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತಾ ಇದ್ವಲ್ಲ, ಇದು ಮುಂದುವರಿಬೇಕು ಅನ್ನೋದು ನನ್ನ ಉದ್ದೇಶ. ನಿಲ್ಬಾರ್ದು. ಡೀಲ್ ಮಾಡಿಸೋರಿಗೂ ಭಯ ಹುಟ್ಟಬೇಕು, ಮಾಡೋರಿಗೂ ಭಯ ಹುಟ್ಟಬೇಕು. ಒಂದು ಹೆಜ್ಜೆ ಇಡಕ್ಕೆ ಅವ್ರು ಅಂಜಬೇಕು. ಈಗ ನೋಡಿ, ಮತ್ತೆ CTI ಫಲಿತಾಂಶ ಬಂದಿದೆ ಒಂದು 4-5 ದಿವಸದ ಹಿಂದೆ. ಅದರಲ್ಲೂ ಭಾಳಷ್ಟು ಗೊಂದಲಗಳಿದೆ. ವಿಜಯಪುರ ಜಿಲ್ಲೆಯಿಂದನೇ ಒಂದೇ ಸೆಂಟ್ರಿಂದ ಭಾಳ ಜನ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ ಒಂದೇ ಸಮುದಾಯದಿಂದ ಭಾಳ ಜನ ಸೆಲೆಕ್ಟ್ ಆಗಿದ್ದಾರೆ. ಅವರೆಲ್ಲ KE ಪರೀಕ್ಷೆ ನಡೆಸಿದಾಗ ಬರೀ 20-25 ಮಾರ್ಕ್ಸ್ ತೊಗೊಂಡವ್ರು ಈಗ 150-160 ತೊಗೊಂಡಿದ್ದಾರೆ. ಅವೆಲ್ಲ ಏನು ತೋರಿಸುತ್ತದಲ್ಲ? ಮತ್ತೆ ಹಗರಣಗಳಾಗಿದೆ ಅಂತ ಬಿಂಬಿಸ್ತಾ ಇದೆ. ಅದು ಯಾವುದೂ ಎವಿಡೆನ್ಸ್ ಇಲ್ಲ. ಈಗ ನಮ್ಮ ಹತ್ರ ಪ್ರಾಪರ್ ಎವಿಡೆನ್ಸ್ ಇಲ್ಲ, ಸಾಕ್ಷಿ ಇಲ್ಲ. ಆದರೂ ಮೇಲ್ನೋಟ ಕಾಣಿಸ್ತದಲ್ಲ, ಪ್ರೈಮಾ ಫೇಶಿ. ಸೊ ಹೀಗಾಗಿ ಆ ಡೀಲ್ ಮಾಡಿಸುವಂಥ ಅಭ್ಯರ್ಥಿಗಳಿಗೂ ಭಯ ಹುಟ್ಟಿಸ್ಬೇಕಂದ್ರೆ ವಿದ್ಯಾರ್ಥಿಗಳ ಸಂಘಟಿತರಾಗಬೇಕು ಅಂತ ಅರ್ಥ. ಬಡವ್ರ ಮಕ್ಕಳು ಒಂದಾಗಬೇಕು. ಬಡವ್ರ ಮಕ್ಕಳು ಏನಾಗಬೇಕು? ಸಂಘಟಿತರಾಗಬೇಕು. ಮಧ್ಯಮ ವರ್ಗ ಮತ್ತು ಬಡವರು ಸಂಘಟಿತ. ದುಡ್ಡಿದ್ದು ರೊಕ್ಕ ಕೊಟ್ಟು ಹೋಗ್ತಾರೆ. ಈಗ ಅವನ ಹತ್ರ ದುಡ್ಡಿದೆ, 20 ಲಕ್ಷ 30 ಲಕ್ಷ ದುಡ್ಡಿದೆ, ಅವ್ನು ಕೊಟ್ಟು ಹೋಗ್ತಾನೆ. ಹಿಂಗೆ ಬಿಟ್ಕೊಂಡು ಕೂತ್ರೆ ನೀವು ಇಲ್ಲೇ ಕುಂದ್ರಬೇಕಾಗತ್ತೆ. ಬಡವ್ರ ಮಕ್ಕಳು ಉದ್ಧಾರ ಆಗದೆ ಯಾವಾಗ? ಅರ್ಥ ಆಗ್ತಿದೆಯಾ? ಇದಕ್ಕೊಂದು ಪರಿಹಾರ ಏನಿದೆ ಅಂದರೆ, ನಿಮ್ಮ ಸುತ್ತಮುತ್ತ ಯಾರು ಭ್ರಷ್ಟಾಚಾರಕ್ಕೆ ಪ್ರಚೋದನೆ ಮಾಡ್ತಾರೋ ಅವ್ರಿಗೆ ಭಯ ಹುಟ್ಟಬೇಕು ಅಂದರೆ ಸಂಘಟಿತರಾಗಬೇಕು. ಈಗಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ ನೆಕ್ಸ್ಟ್ ಯಾರೇ ಡೀಲ್ ಮಾಡಿಸ್ಬೇಕು ಅಂದ್ರೆ ಭಯ ಹುಟ್ಟುತ್ತಾ ಇದೆ. ಇದೊಂದೇ ದಾರಿ ಅಂತ ನನಗೆ ಅನಿಸುತ್ತೆ. ಈಗ ಸರ್ಕಾರ ಕಾನೂನುಗಳು ಮಾಡಿದೆ, ಮೊನ್ನೆ ಕಾಯ್ದೆ ಮಾಡಿದೆ, ಆದರೂ ಏನೂ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಏನಪ್ಪ ಅಂದರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವರಿಗೆ ಶಿಕ್ಷೆ ಅಂತ ಒಂದು ಕಾಯ್ದೆ ಎಲ್ಲ ಪ್ರೋಸೆಸ್ ಆಗಿದೆ. ಆದರೂ ಕೂಡ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಭಾಳ ಸಂಘಟಿತರಾಗಿರಿ. ಸಂಘಟನೆಗಳ ಜೊತೆಗೆ ಭಾಳಷ್ಟು ತಮ್ಮ ಒಂದು ಕನೆಕ್ಷನ್ ಇರಬೇಕು. ನೀವು ಸಂಘಟನೆಗಳನ್ನು ಮಾಡ್ಕೊಳ್ಳಿ. ಅಂದಾಗ ಮಾತ್ರ ಇದು ಸಾಧ್ಯ. KPSC ಆ ಕಡೆ ಪರೀಕ್ಷೆ ನಡೆಸುವ ಸಂಸ್ಥೆಗಳಿಗೂ ಒಂದು ಭಯ ಇರಬೇಕು. ಇಲ್ಲಿ ಯಾರು ಹೋಗ್ತಾರಲ್ಲ ಅವ್ರಿಗೆ ಡಬಲ್ ಭಯ ಹುಟ್ಟಬೇಕು. ಹೀಗಾಗಿ ಸಂಘಟಿತ ಹೋರಾಟದಿಂದ ಮಾತ್ರ ಸಾಧ್ಯ. ಇಲ್ಲಾಂದರೆ ಭಾಳ ಜನ ವಿದ್ಯಾರ್ಥಿಗಳು ಏನ್ಕೊಂಡ್ಬಿಟ್ಟಿದ್ರೆ, ಸರ್ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ, ಲೈಬ್ರರಿಲಿ 8 ಗಂಟೆ ಓದ್ತಾ ಇದ್ದೀನಿ, 10 ಗಂಟೆ ಓದ್ತಾ ಇದ್ದೀನಿ, ಸೊ ನನ್ನ ನೌಕರಿ ಆಗೇ ಆಗುತ್ತೆ. ಅದು ಹೋಗಿದೆ ಕಾಲ ಭಾಳ ಕೆಟ್ಟು ಹೋಗಿದೆ. ಪ್ರಾಮಾಣಿಕರಿಗೆ, ಒಳ್ಳೆಯವರಿಗೆ ಈಗ ಕಾಲ ಇಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ನಾನು ಅದಕ್ಕೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ಭಾಳ ಜನ ಸಣ್ಣವ್ರು ಇದ್ದಾರೆ, 18, 19, 20, 21, 22 ಈ ವಯಸ್ಸಿನವ್ರು ಇರ್ತೀರಾ. ನಿಮಗೆ ಪ್ರಪಂಚ ಏನು ಅಂತ ಅರ್ಥ ಆಗಿಲ್ಲ. ಎಷ್ಟು ಗಲೀಜಿದೆ, ಹೊಲಸಿದೆ ಸಿಸ್ಟಮ್ ಅಂದರೆ ನಿಮ್ಗೆ ಅರ್ಥ ಇರಲ್ಲ, ನನಗೆ ಗೊತ್ತಾಗಲ್ಲ. ನಾನು ಇವತ್ತು ಬಿಡಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಂಘಟಿತರಾಗಿ, ಸಂಘಟನೆ ಜೊತೆ ಗುರುತಿಸ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಏನು ನಡೀತದೆ ಅದ್ರ ಬಗ್ಗೆ ಜಾಗೃತರಾಗಿರಿ. ಬರೀ ಓದೋದ್ರ ಅಷ್ಟೇ ಅಲ್ಲ, ಕಷ್ಟಪಟ್ಟು ಓದುವುದರ ಜೊತೆಗೆ, ಶ್ರಮ ಹಾಕಿ ಓದುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲ ಇಂಥವುಗಳಿಗೆ ಅವಕಾಶ ಕೊಡಬಾರ್ದು. ನೀವೆಲ್ಲ ಸಂಘಟಿತರಾಗಿದ್ದು ಒಂದು ಟೀಮ್ ಮಾಡಿಕೊಂಡು ಬಲಿಷ್ಠವಾಗಿ ಇದನ್ನು ಪ್ರತಿಭಟಿಸ್ತಾ ಹೋದರೆ ಎಲ್ಲರಲ್ಲೂ ಭಯ ಹುಟ್ಟುತ್ತೆ. ಆ ಭಯ ಹೋದಾಗ ಸ್ವಲ್ಪ ನಾವು 100% ಕಡಿಮೆ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ಸಿಸ್ಟಮಲ್ಲಿ 100ಕ್ಕೆ 100 ಆಗಲ್ಲ. ಅಟ್ಲೀಸ್ಟ್ ಅದರ ಪರ್ಸೆಂಟೇಜ್ ಆದರೂ ಕಮ್ಮಿ ಮಾಡ್ಬೋದು. ಇನ್ನು 89% ನಾವು ಸಾಧಿಸ್ಬೋದು. ಅವ್ರು ನೋಡಿರಿ, ವ್ಯವಸ್ಥೆ ಹಾಳು ಮಾಡೋದಕ್ಕೆ ಅವ್ರು ಹಿಂಗೆ ಬರ್ತಾರೆ. ನಾವು ಇದ್ರ ಒತ್ತಬೇಕು, ಇದನ್ನು ಹಿಂದಕ್ಕೆ ತಳಬೇಕು. ಮತ್ತೊಂದು ಸ್ವಲ್ಪ ನೀವು ಲೂಸ್ ಬಿಟ್ಟಿರ್ತೀವಿ, ಮತ್ತೆ ಅವ್ರು ಮುಂದಕ್ಕೆ ಬಂದಿರ್ತಾರೆ.
ವ್ಯವಸ್ಥೆ ಹಾಳು ಮಾಡೋರು ಭಾಳ ಪವರ್ಫುಲ್ ಇರ್ತಾರೆ, ಅವರಲ್ಲಿ ಅಧಿಕಾರ ಇರುತ್ತೆ, ಅವರಲ್ಲಿ ದುಡ್ಡು ಇರುತ್ತೆ, ಅವ್ರು ಯಾವಾಗಲೂ ಫೋರ್ಸ್ ಭಾಳ ಇರ್ತೈತೆ. ಅದನ್ನು ನೀವು ತಳ್ಳಬೇಕು, ಸಂಘಟಿತರಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಅದನ್ನು ತಳ್ಳಬೇಕು, ಹಿಂದಕ್ಕೆ ತಳ್ಳಬೇಕು. ನೀವು ಒಂಚೂರು ಬಿಟ್ಟರು ಅವರು ಪೂರ್ತಿ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಸೊ ಇದು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೆಲಸ ಆಗಬೇಕು. ನಿಮ್ಮ ಸಂಘಟನೆಯಿಂದ, ನಿಮ್ಮ ತಾಕತ್ತಿಂದ ಮಾತ್ರ ಇದನ್ನು ತಡೆಯೋಕ್ಕೆ ಸಾಧ್ಯ. ಬೇರೆ ಯಾವುದರಿಂದ, ಯಾವ ಕಾನೂನು ಕಾಯ್ದೆ ಯಾವ ವರ್ಕ್ ಆಗ್ತಿಲ್ಲ, ಎಲ್ಲನೂ ಮಾಡಾಯಿತು, ಏನು ಮಾಡಾದರೂ ಏನು ತಡೆಯೋಕ್ಕಾಗ್ತಿಲ್ಲ. ಇದೊಂದೇ ಪರಿಹಾರ ಇದೆ ಅಂತ ನನಗನ್ನಿಸ್ತು. ನಿಮಗೆ ಸರಿ ಅನಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.